ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ವೆಜಿಟಬಲ್ ಪಲಾವ್ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡಿ ಬನ್ನಿ. ಮೊದಲಿಗೆ ಪಲಾವ್ಗೆ ಬೇಕಿರೋ ಮಸಾಲೆನ ಹುರ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ 2 ಇಂಚು ಚಕ್ಕೆ, 6ರಿಂದ 7 ಲವಂಗ, 1 ಚಕ್ರ ಮೊಗ್ಗು ಹಾಕಿ ಹುರಿದು ತೆಗಿತಿದ್ದೀನಿ. ನಂತರ 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ದೊಡ್ಡದಾಗಿ ಕಟ್ ಮಾಡಿರೋ 1 ಈರುಳ್ಳಿ ಹಾಕಿ ಹುರಿತಿದ್ದೀನಿ. ನಂತರ 5 ಹಸಿರು ಮೆಣಸಿನಕಾಯಿ ಹಾಕಿ ಸಹ ಹುರಿಬೇಕು. ಈಗ ಇದನ್ನು ಸಹ ತೆಗೆದು ನಂತರ 1 ಹಿಡಿಯಷ್ಟು ಪುದೀನ ಸಹ ಹುರಿದು ಈಗ ಇದೇ ಮಿಕ್ಸಿ ಜಾರಿಗೆ 1 ಬೌಲ್ ಹಸಿ ಕೊಬ್ಬರಿ ಹಾಕಿ ರುಬ್ಕೊಳ್ಳೋಣ. ಒಂದೇ ಬಾರಿ ಎಲ್ಲವನ್ನು ಹಾಕಿ ಹುರಿಯೋದ್ರಿಂದ ಸ್ಪೈಸಸ್ ಎಲ್ಲ ಸೀದ್ ಹೋಗುತ್ತೆ. ಹಾಗಾಗಿ ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು. ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು 4ರಿಂದ 5 ಸ್ಪೂನ್ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ಹಾಕಿ ಕಾದ್ಮೇಲೆ ಅದೇ ಎಣ್ಣೆ ತುಪ್ಪದಲ್ಲಿ 4ರಿಂದ 5 ರಸ್ಕ್ನ ಕ್ಯೂಬ್ ಥರ ಕಟ್ ಮಾಡಿ ಕರಿತಿದ್ದೀನಿ. ಕರೆದಾಗಿದೆ. ಈಗ ಒಂದು ತಟ್ಟೆಗೆ ತೆಗೆದುಕೊಳ್ಳೋಣ. ಫ್ರೆಂಡ್ಸ್, ಈಗ ಇದೇ ಕುಕ್ಕರ್ಗೆ 1 ಪಲಾವ್ ಎಲೆ, 2 ದೊಡ್ಡದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 1 ಬೌಲ್ ನೆನೆಸಿದ ಬಟಾಣೆ ಮತ್ತು 1 ಬೌಲ್ ಕಟ್ ಮಾಡಿರೋ ಬೀನ್ಸ್, 1 ಬೌಲ್ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಲಿ. ತರಕಾರಿ ಉಪ್ಪು ಇರುತ್ತೆ. ನಂತರ ರುಬ್ಬಿದ ಮಸಾಲೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ 2 ಗ್ಲಾಸ್ ತೊಳೆದ ಅಕ್ಕಿ ಹಾಕ್ತಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಬಂದರೆ ಸಾಕು. ವಿಸಿಲ್ ಬರೋ ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಲೀಟ್ರ್ ಮೊಸರು ಹಾಕಿ ಇದಕ್ಕೇನೆ 2 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 1 ಟೊಮ್ಯಾಟೊ ಮತ್ತು ತುರಿದ 1 ಬೌಲ್ ಸೌತೆಕಾಯಿ ಹಾಕಿ ಕಟ್ ಮಾಡಿರೋ ಕೊತ್ತಂಬರಿ, ಕೊನೆಯಲ್ಲಿ 1/4 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ವಿಕ್ಕಾಗಿ ಮೊಸರು ಬಜ್ಜಿ ರೆಡಿಯಾಗಿದೆ. ಮೊಸರು ಬಜ್ಜಿಗೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ಈಗ ಕುಕ್ಕರ್ ಕೂಗಾಗಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡಬೇಕು. ನೋಡಿ, ಈಗ ಅನ್ನ ಒಡೆಯುತ್ತೆ. ನಿಧಾನವಾಗಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ಮಾಡಿ. ಈಗ ಮಿಕ್ಸ್ ಮಾಡಾದ್ಮೇಲೆ ಮೊದಲೇ ಕರೆದಿಟ್ಟಿರೋ ರಸ್ಕ್ನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರೋ ವೆಜಿಟಬಲ್ ಪಲಾವ್ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಸಹ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನಾ ಮಾಡಿರೋ ವೆಜಿಟಬಲ್ ಪಲಾವ್ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.